ಬಂದಿದೀವಿ ಕಣ್ಲೆ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಎಲ್ಲ ಬಂದ್ವಿ. ನಿಮ್ದೇನೇನಿಯ ಇನ್ನ ತಡ ಮಾಡ್ತಿದ್ದೀರಾ? ಒಸಿ ಸರ್ನ ಬನ್ನಿ. ಓ ಪುದಿ ಬಂದ್ರಾ? ಇರಿ ಇರಿ ಇರಿ, ನಮ್ದು ಏನ್ ರೆಡಿ ಆಯ್ತು. ಇರು, ನಮ್ಮ ಅಣ್ಣ ಕಾರ್ನೂ ಕೊಳ್ಸೋನಿ. ಅವ್ನು ಅದೇನೋ ವಾಸ್ ಮಾಡ್ತೀನಿ ಅಂತ ವಾಸ್ ಮಾಡ್ತಾವನಿ. ನಮ್ಮ ಅಣ್ಣಯ್ಯ ಪಾಪ ನೋಡ್ದ ಎಂತ ಪಿರುತಿ ನನ್ನ ಮೇಲೆ ಹೇಳಿದ ತಕ್ಷಣ ಹಿಂದೆ ಕಳಿಸ್ಬಿಟ್ಟವನಿ. ಅದಕ್ಕೆ ಅವನು ಒಸಿ ವಾಸ್ ಮಾಡಬೇಕು ಅಂತ ಹೇಳ್ದ. ಸರಿ ವಾಸ್ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ವಾಸ್ ಮಾಡಿದ್ಮೇಲೆ ನಿಧಾನಕ್ಕೆ ಎಲ್ಲನೂ ಹೊತ್ಕೊಂಡು ಹೋದ್ರಾಯ್ತು. ಹೇಳು, ಊಟ ಗಿಟ್ಟ ಎಲ್ಲ ಮಾಡ್ಕೊಂಬಿಟ್ಟು ಬಂದ್ರು ಏನು ಉಣ್ ಬರ್ರಿ? ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ಎಲ್ಲ ಉಣ್ಕೊಂಬಿಟ್ಟೆ ಬಂದಿದೀವಿ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣ್ತಾನೆ ಇಲ್ಲ? ಅವರು ಮನೆ ಕಡೆ ನೋಡ್ಕೊತೀನಿ, ದನ ಕರ ಎಲ್ಲ ನೋಡ್ಕೋಬೇಕಲ್ಲ. ಮನೆಗೆ ಇಬ್ರು ಹೊಂಟೋಗ್ಬಿಟ್ರೆ ಹೆಂಗೆ? ನೀನು ಹೋಗ್ಬಿಟ್ಟು ನೀನು ಬಾ, ನೀನು ನೋಡ್ಕೊಂಡು ಮುಂದಿಂದು ನಾಳೆಕಿಂದ ನಾನು ಬತ್ತೀನಿ ಮಾತಾಡೋಕ್ಕೆ. ನಾನು ಫೋನಾಗ ಮಾತಾಡ್ಕೊತೀನಿ, ನೀನು ಹೋಗ್ಬಿಟ್ಟು ಬಾ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರು ಪದಿ. ಇನ್ನ ಅಂತಾನೆ ನೀನು ಏನು ಮಾಡಲಿ ಹೇಳೆ? ಹಾಂ, ಅದಕ್ಕೆ ನೀ ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಕ ಅದೇ. ಅಲ್ಲ, ನೀವು ನನ್ನ ಜೊತೆ ಬಟ್ಟೆನ ತಗೊಬಿಟ್ಟು ಬರ್ಬೇಕಿತ್ತಾನೆ? ಒಂದೊಂದು ಜೊತೆ ಯಾಕೆ ಎರಡೆರಡು ಜೊತೆ ತಗೊಬಂದಿದ್ದೀವಿ. ಎಲ್ಲನೂ ಅಪ್ಪ ಕಾರೇ ಒರೆಸ್ತಿದ್ನಲ್ಲ, ಡಿಕ್ಕಿಗೆ ಇಕ್ತೀವಿ ಅಂತ ಹೇಳಿದ್ವಿ. ಸರಿ ಕಣ್ರ ಕೈ ಇಕ್ರಿ ಅಂತ ಹೇಳ್ದ. ಅದಕ್ಕೆ ಡಿಕ್ಕಿಗೆ ನೀವು ಮಾಡಬಿಟ್ಟು ಹಂಗೆ ನೀನು ಎಟ್ಟಕ್ಕೆ ಬಂದ್ವಿ ಒಳಕೇನೆಯ. ಹಾಂ, ಸರಿ ಸರಿ ಹೇಳಾಯ್ತು. ರಚ್ಚು ರಚ್ಚು ಅಮ್ಮ. ಈಗ ನೋಡು, ಒಂದು ಲಕ್ಷ್ಮವ ಕಾಣಿಸ್ತಿದ್ಯಾ? ಅದು ಯಾವುದೋ ಬರೀ ಜೋಗ ಇನ್ನು ಬಟ್ಟೆ ಹಾಕೊಂಡು ಓಡಾಡ್ಕೊಂಡು ಏನು ಸಂದ ಕಾಣಿಸ್ತಿರಲಿಲ್ಲ. ಈಗ ನೀನು ನೋಡವ ಒಳ್ಳೆ ಸಂದ ಕಾಣಿಸ್ತಿದ್ಯಾ ನೀನಂತಂದ್ರೆ. ಹಿಂಗಿರ್ಬೇಕು ಹೆಣ್ಣೈಗಳು ಅಂತಂದ್ರೆ, ಹಿಂಗಿರ್ಬೇಕು. ಹೆಂಗೋ ಇದ್ರಾಯ್ತದ. ನೋಡಿ ಈಗ ಸಂದ ಕಾಣಿಸ್ತಿದ್ಯಾ? ಅಮ್ಮ, ಇವರೆಲ್ಲ ಯಾಕಮ್ಮ? ಲೇ, ನಿಮ್ಮ ಮಾವ ಒಂದಕ್ಕಿಂತ ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ರು. ಕಾರಾಗೆ 5 ಜನ ಹೋಗ್ಬೇಕು. ಹಂಗೆ ನೀವು ಹೋದ್ರೆ ಸಂದ ಕೆರಕಿಲ್ಲ, ಶಾಸ್ತ್ರ ಎಲ್ಲ 5 ಜನ ಅಲ್ವಾ? ಅದಕ್ಕೆ 5 ಜನವೇ ಹೋಗನಿ ಅಂತ ಹೇಳ್ಬಿಟ್ಟು ಈಗ ಹೊಂಟಿದೀವಿ. ಸರಿ ಬಿಡಮ್ಮ, ಆಯ್ತು. ನೋಡು, ಅಲ್ಲಿ ಹೋದ್ಮೇಲೆ ಹೆಂಗೆಂಗೋ ಆಡ್ಬೇಡ. ನಿನ್ನ ಮನೆನೇ ನೀ ನೋಡಿಲ್ಲ, ಅವ್ರ ಮನೆಯ ಬಾರೆ 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 ಅಂದರೆ ಬರಕಿಲ್ಲ ಅಂತಿದ್ದೆ. ಈಗ ನೋಡ್ಬಾ, ಆಮೇಕಿಂದ ನೀನೇ ಮಾತಾಡಿವಂತೆ. ಅಮ್ಮ ಮಗಳು ಆಮೇಲೆ ಮಾತಾಡಿವ್ರಂತೆ. ಬಿರ್ಬಿರ್ನ ನೋಡಿರಿ, ಆಮೇಕಿಂದ ಕತ್ಲಾಗ್ಬಿಡ್ತದೆ ಅಷ್ಟೇ. ಏನಿಯ ನಾವೇ ಆಗಲೇ 3-4 ಗಂಟೆ ಆಗೈತೆ. ಹೋಗೋಷ್ಟೊತ್ತಿಗೆ 2-2.5 ಗಂಟೆ ಆಯ್ತದೆ. ನೋಡಿರಿ, ಇನ್ನೇನು ಇಲ್ಲ. ಈಗ ಬ್ಯಾಗ್ ಒಂದು ತಗೊಂಡು ಬರ್ತಿರೋದೇನೇನಿಯ. ಮಗಳೇ, ಹೋಗು, ಬ್ಯಾಗ್ ತಗೊಂಬಿಟ್ಟು ಬಾ, ಹೋಗು. ನೋಡಿರಿ, ನೀನು ಅವಳು ಬ್ಯಾಗ್ ತಗೊಂಬಿಟ್ಟು ಬರ್ತಾಳೆ. ನೋಡಿ ಹೊಲ್ಡನ. ನಡಿಯಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಮಾವನ ಮನೆನಾ? ಇಷ್ಟು ದೊಡ್ಡ ಮನೆನಾ? ನಾನು ಇಂಥ ಚಾನ್ಸ್ ಎಲ್ಲ ಇಕ್ಕೊಂಡು ನಾನು ಯಾಕೆ ಕಾಂಚಿ ಪಿಂಚಿ ನನ್ನ ಮಕ್ಕಳನ್ನೆಲ್ಲ ಲವ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ? ಯಪ್ಪ, ನಾನು ಇಂಥ ಮನೆಯನ್ನು ನೋಡೇ ಇರಲಿಲ್ಲ ನನ್ನ ಜೀವನದಾಗೂ. ಇದೇ ಮೊದಲನೇ ಕಿತ್ತನೆ ನೀ ನೋಡ್ತಿರೋದು. ಯವಿ ಇದೇನು ಮನೆನಾ, ಅರಮನೆನಾ? ಹೀಗಂತೂ ಫಿಕ್ಸು. ನಾನಂತೂ ಮಾವನ್ನೇನೆ ಮದುವೆ ಮಾಡ್ಕೊಬಿಡೋದು ಫಿಕ್ಸು. ಅಯ್ಯೋ, ಏನೇ ಇದೇನೇನಿಯಾ ಮನೆ? ನಿಮ್ಮ ಅಣ್ಣಯಿಂದ? ಅಯ್ಯಯ್ಯ, ಇದು ಯಾವ್ದಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದು ಯಾವ್ದ್ರಲ್ಲ ಯಾವುದೋ ಒಂದು ಮಾಲ್ಗಿಲು ಕರ್ಕೊಂಡ್ಬಿಟ್ಟು ಬಂದಿದ್ರಲ್ಲ. ಅಯ್ಯಯ್ಯಯ್ಯ, ಯಾವ್ದನ ಒಂದು ಸೊರಿಯ ಜಾಗಕ್ಕೆ ಕರ್ಕೊಂಡು ಹೋಗೋದೇ ಇಲ್ಲ ನೀವಂತೂ. ನಾನು ವರಲಕ್ಷ್ಮಿ ಆಗುವ ಹಬ್ಬಕ್ಕೆ 500 ರೂಪಾಯಿ ಸೀರೆ ತಗೋಬೇಕಣಮಿ. 500 ರೂಪಾಯಿ ಸೀರೆ ಸಿಗತ್ತೆ ಕರ್ಕೊಂಡೋಗು. ಇಂಥ ದೊಡ್ಡ ಅಂಗಡಿಗಳಿಗೆಲ್ಲ ಕರ್ಕೊಂಡ್ಬಿಟ್ಟು ಬಂದರೆ ನನಗೆ ಸೀರೆ 500 ರೂಪಾಯಿಗೆಲ್ಲ ಸೀರೆ ಯಾರು ಕೊಡ್ತಾರೆ ಹೇಳು? ಅಕೋ, ಇದು ಮನೆ, ಇದು ಮಾಲ್ ಅನ್ಕೊಬಿಟ್ಟು ಯಾಮೇಕಿಂದ. ನಾನು ಅದನ್ನೇನಿಯ ಹೇಳ್ತಿರೋದು. ಈ ಮಾಲು ಬ್ಯಾಡ ನಂಗೆ. ಇಲ್ಲೆಲ್ಲ ಶಾನೆ ರೇಟು. 5,000 ರೂಪಾಯಿ 10,000 ರೂಪಾಯಿ ಸೀರೆಗಳೇನಿಯ ಸಿಗೋದು. ಕಮ್ಮಿ ರೇಟದಕ್ಕೆ ಕರ್ಕೊಂಡೋಗು ಅಂತ ನೀನಿಯ ಹೇಳ್ತಿರೋದು ಕಣ್ಲೆ ಜಯಮ್ಮ. ಬುದ್ಧಿ, ನನಗಂತೂ ಹೇಳೋಕ್ಕಾಗಿಲ್ಲ. ನನಗಂತೂ ಹೇಳೋಕ್ಕಾಗಕ್ಕೇ ಇಲ್ಲ ಅಷ್ಟೇ ನೀನಿಯ. ಕಿವುಡಚ್ಚಿದೀಯ ಮುಂದೊಂದು ಕಾಟ ಆಯ್ತಲ್ಲ. ಅಕೋ, ಇದು ಮನೆ. ಇದು ಮನೆ. ಆಮೇಕಿಂದ ಇದನ್ನ ನೀನು ಮಾಲುಗಿರೋ ಅನ್ಕೊಬಿಟ್ಟು ನುಗ್ಬಿಟ್ಟಿಯ. ಏನು ಮನೆನಾ? ಡಾಕ್ಟರ್ ರಾಜ್ಕುಮಾರ್ ಮನೆನೇ ಅನ್ನಿಸ್ತದೆ. ಇನ್ನು ಅವರೇ ತಾನೇ ಬೆಂಗಳೂರಾಗಿಂತ ಮನೆ ಕೊಟ್ಟಕ್ಕೆ ಸಾಧ್ಯ? ಬ್ಯಾರೆ ಯಾರನ್ನ ಕೊಟ್ಟಕ್ಕಾಗತ್ತೆ? ಅಯ್ಯೋ 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 ಅಯ್ಯೋ, ಬದುಕಿದ್ರೆ ಎಂತ ಸಂದಕ್ಕಿರೋದು, ಮಾತಾಡ್ಸ್ಕೊಂಡ ನಾವು ಹೋಗ್ಬೋದಿತ್ತು. ಈಗ ನೋಡಿದ್ರೆ ಅಯ್ಯೋ, ಅವರೇ ಇಲ್ಲ ಅಂದಮೇಲೆ ಈ ಮನೆ ನೋಡು ಎಂತ ಸಂದಕ್ಕಿದ್ರೆ ಏನು ಮಾಡಬೇಕು? ಬರ್ರಿ ಒಳಗಡೆ ಕೂಗನ್ ಬರ್ರಿ. ಎಲ್ಲ ನೋಡಿದಾಯ್ತು ಈಚೆ ಕಡೆ. ಒಳಗಡೆ ಕೂಗನ ಬಾಬಾ ಸರ್ನ. ಬನ್ನಿ ಅಕ್ಕೋರೆ, ಬನ್ನಿ. ಹೇಳಿದ್ರು ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು. ಸರ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ, ಕೂತ್ಕೊ ಬನ್ನಿ. ಅಪ್ಪ, ಮನೆ ಏನ್ಲೇ ಸರೋಜಿ, ಮನೆ ಈ ಪಾಟಿ ದೊಡ್ಡದಾಗೈತಲ್ಲೇ. ರಾಮ ಶಿವನೇ, ಅಲ್ಲ ಕಣಿ, ನಿಮ್ಮ ಅಣ್ಣ ಇಷ್ಟೊಂದು ಸಾವುಕಾರಾದ್ರು ನೀನು ಯಾಕೆ ಅಂತ ಹಳೆ ಮನೆಗಿದೀಯಾ? ಅಪ್ಪಯ್ಯ, ರಾಜ್ಕುಮಾರ್ ಮನೆ ಅಲ್ವಾ ಇದು? ರಾಜ್ಕುಮಾರ್ ಅವ್ರು ಇದ್ದಾಗ ಹೆಂಗಿತ್ತು? ಶಿವರಾಜ್ಕುಮಾರ್ ಅವರೆಲ್ಲ ಎಲ್ಲೋದ್ರು? ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಅಯ್ಯೋ, ಇವನು ಕ್ಯಾಮೆ ಮಾಡಕ್ಕೆ ಹೋಗೋರೆ ಅಂತ ಹೇಳ್ತಾವನಲ್ಲ ಇವನು. ಫಿಕ್ಸು, ಇದೇ ಮನೆ ಫಿಕ್ಸು. ನೋಡ್ಪದಿ, ನಮ್ಮ ಅಣ್ಣಯ್ಯ ನಂಗೆ ಎಷ್ಟೊಂದ್ಸಲ ಸಹಾಯ ಮಾಡ್ತೀನಿ ಅಂತ ಬಂದಾಗೆಲ್ಲ ನಾನು ಹೇಳಿದ್ ನಮ್ಮ ಅಣ್ಣ ಹಿಂಗೆ ಒಂದೇ ಮಾತೆ ನೀನಿಯ. ನೋಡೋಣ, ನೀನೇನು ಸಹಾಯ ಮಾಡೋದು ನನಗೇನು ಬೇಡ ಕಣಣ್ಣ. ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೊಬಿಡು ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಕಣಣ್ಣ ಅಂತಲೇ ಹೇಳಿದ್ದೆ ಪದಿ. ಅದಕ್ಕೆ ನಮ್ಮ ಅಣ್ಣನೂ ಸರಿ ಕಣವ ಆಯಿತು ಅಂತ ಹೇಳ್ಬಿಟ್ಟು ಕೊಟ್ಟಿರೋ ಮಾತ್ಕೇನಿಯ ಉಳಿಸ್ಕೊತಾವ ನಮ್ಮ ಅಣ್ಣ. ಹೆಂಗೋ ನನ್ನ ಮಗಳು ಈ ಮನೆಯಾಗ ಸುಖವಾಗಿ ಸಂತೋಷವಾಗಿರಲಿ ಅಂತ ನಾನು ಮಾಡಿದ್ದು ಅಷ್ಟೇ ನೀಯ. ಅಯ್ಯೋ 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 ಅಯ್ಯೋ,
ನನಗೆ ಗೊತ್ತಿತ್ತು ಸಾವುಕಾರು ಅಂತ ಹೇಳ್ಬಿಟ್ಟು ಕಣೆ, ಆದರೆ ಈ ಪಾಟಿ ದೊಡ್ಡ ಸಾವುಕಾರು ಅಂತ ಹೇಳ್ಬಿಟ್ಟು ದೇವಗಣೆ ನನಗಂತೂ ಗೊತ್ತೇ ಇರಲಿಲ್ಲ. ಯಾ ಪಾಟಿ ದೊಡ್ಡ ಸಾವುಕಾರೆ. ಬರ್ರಿ ಬರ್ರಿ ಒಳಗಡೆಗೆ ಕುಂತ್ಕೊಳ್ಳೋಣ ಬರ್ರಿ. ಮ್ಯಾಲೆಲ್ಲ ಐತೆ, ಮ್ಯಾಲೆ 2 ಅಂತಸ್ತು ಐತಿ, ಇನ್ನೊಂದು ಮನೆ ದೊಡ್ಡದಾಗೈತೆ. ನಮ್ಮ ಅಣ್ಣ ಯಾವಾಗೇನೇ ಸಣ್ಣದಾಗ ಸಂಪಾದನೆ ಮಾಡಿದ್ದ. ನಾನು ಆ ಅಣ್ಣ ಇಂತಾಗ ಯಾಕೆ ಇಸ್ಕೋಬೇಕು ಅಂತ ನಮ್ಮ ಅಣ್ಣ ಇಂತಾಗ ಇಸ್ಕೊಂಡಿಲ್ಲ. ಸರಿ, ನಮ್ಮ ಅಣ್ಣ ಯಾರೋ ಬರೋಷ್ಟೊತ್ತಿಗೆ ಎಲ್ಲ ನಾವು ನಾಳೆ ಬರ್ತಾರಂತೆ, ನಾವು ಎಲ್ಲ ಪ್ರೆಸ್ಸಪ್ ಆಗಿ ನಾವು ಎಲ್ಲನೂ ಕುಂತ್ಕೊಳ್ಳೋಣ ನೋಡಿರಿ. ಅಯ್ಯಪ್ಪ ಹೇಳಿದ್ನಲ್ಲ, ಊಟ ಗಿಟ್ಟ ತಂದು ಕೊಡ್ತಾರೆ. ಇಲ್ಲೇನು ನಾವೇನು ಕ್ಯಾಮೆ ಮಾಡಂಗಿಲ್ಲ, ಎಲ್ಲ ಆಳುಗಳೇನೇನಿಯ. ಓಹೋ ಹಂಗೇನು, ಸರಿ ತಕ. ಏನು ನಿನ್ನ ಮಗಳು ಅದೃಷ್ಟ ಮಾಡವಳೆ. ಅದೃಷ್ಟವಂತೆ ಬಿಡು ನಿನ್ನ ಮಗಳಂತೂನುವೆ. ಅದಕ್ಕೆ ನನ್ನ ಮಗಳಿಗೆ ಅವತ್ತಿಂದ ಹೇಳ್ತಿದ್ದು, ಮಗಳೇ ನಿನ್ನ ಜೀವನ ನಾನು ಹೆಂಗೋ ಕನಸು ಕಟ್ಟಿದೀನಿ, ಸಂದಕ್ಕಿರ್ತೀಯ ಅಂತ ಹೇಳ್ಬಿಟ್ಟು. ಅಮ್ಮ ಕುರ್ಕುರೆ, ಅಮ್ಮ ಕುರ್ಕುರೆ. ಶುರುವಾಯ್ತು ನಿಂದು ಕುರ್ಕುರೆ, ಜಾಮೂನು, ಚಿಪ್ಸು ಅಂತ ಹೇಳ್ಬಿಟ್ಟು. ಕೊಡಿಸ್ತೀನಿ ಸುಮ್ಕಿರು. ನೋಡಿ ಜಯಮ್ಮ, ಇನ್ನು ಒಳಗಡೆ ಹೋಗಿ ನೋಡೋಣ ಹೆಂಗೈತು. ಹೇಳಿ ಕುಂತ್ಕೊಳ್ರಿ ಎಲ್ಲನೂ. ಏನು ಬೇಕೋ ಹೇಳ್ರಿ, ಅಯ್ಯಪ್ಪ ಎಲ್ಲ ತಂದು ಕೊಡ್ತಾನೆ ಅಪ್ಪಯ್ಯ. ಮಗಳೇ ನೋಡ್ದಾ, ಇಂಥ ಜೀವನ ಬಿಟ್ಬಿಟ್ಟು ಕಾಂಜಿ ಪಿಂಜಿ ಜೀವನ ನಿಂಗೆ ಬೇಕಾ? ನಾನಿನ ಇಲ್ಲಿಗಾನ ಕರ್ಕೊಂಬರ್ಬೇಕು ಅಂತ ನನಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಸರಿನಾ? ಅವಾಗೇನೇ ಒಂದು ಕಿತ ಬಂದು ಮಾವನ ಮನೆ ನೋಡಿದಿದ್ರೆ ನೀನು ಇವನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ. ನೋಡು ಹೆಂಗೈತೆ ಮನೆ ಅಂತ ಹೇಳ್ಬಿಟ್ಟು, ಸರಿನಾ? ನೋಡು ನಿಮ್ಮ ಮಾವನೇನೆ ಹೆಂಗೋನು ಇದು ಮಾಡಿ ಮದುವೆ ಮಾಡ್ಕೊಳ್ಳೋದು ಕಲ್ತ್ಕ, ಸರಿನಾ? ಹೆಂಗೋ ನಮ್ಮ ಅಣ್ಣ ಇಂತಾಗೆಲ್ಲ ಮಾತಾಡಿವನಿ, ಏನೂ ತೊಂದರೆ ಇಲ್ಲ. ಸರಿ ಕಣಮ್ಮ, ಆಯಿತು. ಅಯ್ಯೋ 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 ಅಯ್ಯೋ, ಇಷ್ಟು ದೊಡ್ಡ ಮನೇನಾ? ನಾನು ಅವಾಗೇ ಬರಬೇಕಿತ್ತು. ನಾನು ನಮ್ಮ ಅತ್ತೆ ಒಂಥರ ಆಡೋಳಲ್ಲ, ಅದಕ್ಕೆ ಗೊತ್ತನೇ ಇರಲಿಲ್ಲ. ಇಷ್ಟು ದೊಡ್ಡ ಮನೆಗೆ ಯಜಮಾನಿನ ಲೇ ಮಹಾ. ಹಾಗೇನೇ ಅಚ್ಚು. ನನ್ನ ಮೇಲೆ ದುರಂಕಾರ ಮಾಡ್ತಿದ್ದಲ್ಲ ನೀವು. ಸಾಯ ತನಕ ನಾನು ದುಡಿದ್ರೂ ಇಂಥ ಮನೆ ಅಂತೂ ಕಟ್ಟಕ್ಕೆ ನಿಮ್ಮ ಯೋಗ್ಯತೆಗೆ ಆಗದೇ ಇಲ್ಲ. ನಾನು ನೋಡು ಎಷ್ಟು ದೊಡ್ಡ ಮನೆಗೆ ಸೊಸೆ ಅಂತೇಳ್ಬಿಟ್ಟು ಇನ್ಮೇಲೆ ಹಾಳು ಕಾಳು ಕಾರು ಖರ್ಚು ಮಾಡೋಕ್ಕೆ ಬೇಕಾದಷ್ಟು ದುಡ್ಡು ನನ್ನ ಫ್ಯಾಷನ್ನೇ ಚೇಂಜ್ ಆಯ್ತದೆ. ಅಷ್ಟೇ ಸಾಲದು ಅಂತೇಳ್ಬಿಟ್ಟು ಅಮೇರಿಕಕ್ಕೆ ಚುಯ್ ಅಂತ ಹೋಗೋದು, ಅಲ್ಲೇ ಸೆಟ್ಲ್ ಆಗೋದು. ಎಂತೆಂಥವ್ರೆಲ್ಲ ನನಗೆ ಉರ್ಕೊಂಡು ಸಾಯ್ಬೇಕು. ನನ್ನ ಫ್ರೆಂಡ್ ಏನೋ ಆಡ್ಕೊಂತ ಇದ್ಲಲ್ವ, ಅವಳಿಗೊಂದು ಫೋನ್ ಮಾಡಿ ಮನೆಯೆಲ್ಲ ತೋರಿಸಿ ಸಂದ ಕುರಿಸ್ಬೇಕು ಅವಳಿಗಂತೂ ಬಿಡಕ್ಕಿಲ್ಲ. ನೀರು ಆಮೇಕಿಂದ ಮಾಡ್ತೀನಿ, ಈಗ ಬೇಡ. ಈಗ ನಾನೇ ಇನ್ನೂ ಮನೆಯೆಲ್ಲ ನೋಡಿಲ್ಲ, ಒಂದು ರೌಂಡ್ ಮನೆಯೆಲ್ಲ ನೋಡ್ಕೊಬಿಟ್ಟು ಬರೋಣ. ಅದೃಷ್ಟವಂತೆ ನೀನಂತೂ ರಚ್ಚು, ಅದೃಷ್ಟವಂತೆ. ಅಪ್ಪ ಮೆಟ್ಲೆ ಎಷ್ಟು ಚೆನ್ನಾಗೈತೆ. ಇಲ್ಲಿ ಮ್ಯಾಲೆಲ್ಲ ಏನೈತೆ? ಮ್ಯಾಲೆಲ್ಲ ನೋಡ್ಕೊಂಬಿಟ್ಟು ಬರಬೇಕು. ನಮ್ಮ ಬೆಡ್ರೂಮು ಎಲ್ಲ ಮ್ಯಾಲೆ ಇರ್ತದೆ ಅಂತ ಅನ್ನಿಸ್ತದೆ. ಖುಷಿಗೆ ಮಾತೇ ಗೊತ್ತಿಲ್ಲ. ಸಾವುಕಾರು ಅಂದರೆ ನಾನು ಏನೋ ಬಿಡು ಅಂದ್ಕೊಂಡಿದ್ದೆ, ಒಂದು 2 ಬೆಡ್ರೂಮ್ ಇರೋ ಮನೆ ಮಡಿಕೊಂಡಿರ್ತಾರೆ ಅಂತ. ಆದರೆ ಇಂಥ ಅರಮನೆ ಮಡಿಕೊಂಡವ್ರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮೊರೆ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಯಾಕೆಲ್ಲ ನಿಂತ್ಕೊಂಡಿದ್ದೀರಾ? ಎಲ್ಲರೂ ಕಾಫಿ ಜ್ಯೂಸ್ ಎಲ್ಲ ಕೊಟ್ಟಿದ್ದೀನಿ, ನೀವು ಕುಡಿ ಬನ್ನಿ. ಆಯಿತು. ಅಮ್ಮರೇ ಗೊತ್ತಾಯ್ತು, ಈ ಮನೆಗೆ ನೀವೇನಿಯಾ ಚಿಕ್ಕಮ್ಮರಾಗಿ ಬರ್ತಿರೋದು ಅಲ್ವಾ, ಸಸಿಯಾಗಿ ಬರ್ತಿರೋದು. ಅದಕ್ಕೆ ಹೇಳವ್ರೆ ಸಾವುಕಾರು ಸಂದಾಕ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳಿದ್ದೀನಿ. ಇನ್ಮೇಲೆ ನಾನೇನೇ ಅಡುಗೆ ಬಟ್ಟ, ನೀವು ಕೇಳಿದ್ದು ಎಲ್ಲ ಅಡುಗೆನೂ ನಾನೇನೇ ಮಾಡ್ತೀನಿ. ಇವತ್ತು ಹೇಳಿ ನಿಮ್ಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ, ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ನಾನು ಹೇಳಿದ ಅಡುಗೆನೇ ಮಾಡ್ತೀರಾ ನೀವು? ಒಂದಿನ ಅಲ್ಲ ಮೊರೆ, ಪ್ರತಿದಿನ ನೀವೇನು ಅಡುಗೆ ಬೇಕು ಅಂದರೆ ಅದೇ ಅಡುಗೆನೇ ಮಾಡೋದು. ಅಯ್ಯೋ ನಾನೊಂದು ಹೇಳ್ತೀನಿ, ನಮ್ಮ ಅತ್ತೆ ಒಂದು ಹೇಳ್ತದೆ, ಆಮೇಕಿಂದ ನಮ್ಮ ಒಂದು ಹೇಳ್ತದೆ, ಆಮೇಲೆ ನಿಮಗೆ ಮಾಡೋಕೆ ಕಷ್ಟ ಆಗಕ್ಕಿಲ್ವೇ? ಅಯ್ಯೋ ನಮ್ಮ 3-4 ಥರ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮೇಡಮ್ ನಿಮ್ಗೆ ಏನು ಬೇಕೋ ಹೇಳಿ, ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನೋಡಿ ಎಲ್ಲರೂ ಬಂದವ್ರೆ ನಮ್ಮ ಒಳ್ಳಿಯಿಂದ, ಎಲ್ಲರೂ ನಮ್ಗೆ ಗೊತ್ತಿರೋದ್ರೆ ನೀನು ಆಡ್ಕೊಬಿಡ್ತಾರೆ. ಒಬ್ಬಟ್ಟು ಊಟನ ಮಾಡಿಬಿಡಿ, ಒಬ್ಬಟ್ಟು ಪಲ್ಯ ಒಂಚೂರು ಬೋಂಡ ಬೊಜ್ಜಿ ಎಲ್ಲ ಮಾಡಿಬಿಟ್ಟು ಮಾಡಿ ಅಷ್ಟೇ ನೀನು ಸಾಕು. ಸರಿ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ಹೆಂಗೆ? ನಾನೇ ರಾಣಿ, ನಾನೇ ಮಹಾರಾಣಿ, ಈ ಮನೆಯೆಲ್ಲನೂ ನಂದೆ. ಅಯ್ಯೋ ಹೇಳ್ಕೊಳಕ್ಕೆ ಎಂತ ಖುಷಿ ಆಯ್ತೈತೆ. ಬಾ ಮಗಳೇ ಕುಂತ್ಕ. ಎಲ್ಲಾದ್ರು ಪೊದ್ದಕ್ಕ ಅವ್ರೆಲ್ಲನೂ ಮ್ಯಾಲ್ಗಡೆ ರೂಮ್ಗಳು ಅವು ಇವು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಸುಮ್ಕೇನಿಯ ಹಿಂಗೆ ಕುಂತ್ಕೊಂಡೆ. ಅಮ್ಮ ಈ ಮನೆ ಐಶ್ವರ್ಯ ಏನಮ್ಮ ಹಿಂಗೈತೆ? ಅಲ್ಲ ಕಣಮ್ಮ, ನಾನು ಮಾಮ ಬರೀ ದೌಲತ್ತು ಕೊಚ್ಕೊತೈತೆ, ಏನೂ ಇರಕ್ಕಿಲ್ಲ ಅನ್ಕೊಂಡಿದ್ನಲ್ಲಮ್ಮ. ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ನಮ್ಮ ಅಣ್ಣ ಭಾಳ ಒಳ್ಳೆ ಕಣಮ್ಮಿ, ನೀವು ಹೇಳಿದ್ರೆ ಅರ್ಥ ಮಾಡ್ಕೊಂತಿರಲಿಲ್ಲ ಅಷ್ಟೇ. ಕುಂತ್ಕ. ನಾಳೆ ಗೊತ್ತಿರಲ್ಲ, ಎಲ್ಲ ಸುರಾಯ್ತದೆ. ನಾಳೆ ಏನಿಯ ಮಾತುಕತೆ ಅದು ಇದೆಲ್ಲ ಮುಗಿಸ್ಬಿಟ್ಟು ಆದಷ್ಟು ಬೇಗ ನೀನು ಮದುವೆ ಮಾಡಿ ಮುಗಿಸ್ಬಿಡೋಣ. ಸರಿ ಕಣಮ್ಮ ಆಯಿತು. ನಾನು ಇನ್ನೂ ಈ ಮನೆಯೆಲ್ಲ ರೌಂಡ್ ಹೊಡ್ಕೊಬರ್ಬೇಕು ಕಣಮ್ಮ, ಇನ್ನೂ ನೋಡ್ಕೊಂಬರ್ಬೇಕು. ಎಷ್ಟು ದೊಡ್ಡದಾಗೈತೆ ಕಣಮ್ಮ. ನೀನೇನು ಆಗಲೇ ನೀನು ನೋಡಿದ್ಯಾ? ಕುಂತ್ಕ, ನಾನು ಹೋಗ್ಬಿಟ್ಟು ರೌಂಡ್ ಹೊಡ್ಕೊಬಿಟ್ಟು ಬರ್ತೀನಿ. ಸರಿ ಆಯಿತು.